ಎಸ್ ಅರುಣರೇ ಒಂದೇ ಒಂದ್ ಸತಿ ಹೇಳ್ಬಿಡಿ. ಜಿಜು ನೀವು ಅಷ್ಟೇ ಈ ಸತಿ ಹೇಳಲೇಬೇಕು. ಏನಂತ? ಇವಾಗ ಅತ್ತೆ ಮನೆ ಬಿಟ್ಟು ನಿಮ್ ಮನೆಗೆ ಹೋಗ್ತಾ ಇದ್ದೀರಾ, ಇದ್ರ ಬಗ್ಗೆ ಮುಕ್ತಿ ಸಿಗ್ತಾ ಇದೆ. ನೀವ್ ಬಿಡು ಜಿಜು, ನೀವ್ ಹೇಳಿ ಬೇಗ. ಜಿಜು ನಿಮ್ಗೆ ಹೆಂಗ ಅನ್ಸ್ತೈತೆ ಇವಾಗ? ಬೇಜಾರಾಗ್ತೈತೆ ಸಿಕ್ಕಾಬಿಟ್ಟು. ನಿಜವಾಗ್ಲು ಬೆಳಗ್ಗೆ ಇವ್ರು ಅಳಬೇಕಾದ್ರೆ ನಂಗೂ ಒಂಥರ ಅಳ ಬಂದ್ಬಿಡುತ್ತೆ. ಹತ್ರ ಆಂಟಿ ಖುಷಿಯಲ್ಲಿ ಅಳ್ತಾವ್ರ ಆಂಟಿ, ನಿಂಗೆ ಗೊತ್ತಾ? ನಂಗೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕೆಂದ್ರೆ ಇದೊಂದೇ ಅಲ್ಲ, ಈ ಮನೆ ಮೇ ಬಿ ಪ್ರಾಬಬ್ಲಿ ಇವ್ರಿಗೂ ಲಾಸ್ಟ್ ಆಗ್ಬೋದು, ಇನ್ನು ಬರಲ್ಲ ಇನ್ನು ಯಾವತ್ತೂ. ಮತ್ತೆ ಈ ತರ ಈಗ 3 BHK ಮಾಡಿ ಮತ್ತೆ ಅವರು ಈ ತರ ಎಲ್ಲಾರು 3 ಜನ ಬಂದು ಸೇರ್ತೀವಿ ಅನ್ನೋದು ಹೌದು. ಮೇಲೆ ಕೆಳಗೆ ಇರ್ತೀವಿ ಹೊರತು ಒಂದು ಮನೇಲಿ ಇರಲ್ವಲ್ಲ ಅಂತ ಬೇಜಾರು. ಯಾವತ್ತಿಗೂ ಬರೋದು ಇಲ್ಲ. ಅಂದ್ರೆ ಎಲ್ಲಾರು ಹಿಂಗೆ ಬಂದು ಹೌದು ಹೌದು. ಈಗ ಅವರು ಚಿಕ್ಕ ಇನ್ನ ಅವ್ರ ಪಾಪ ಇಷ್ಟು ದೊಡ್ಡ ಮನೆ ಬೇಕಾಗಲ್ಲ ಅವ್ರಿಗೆ, ಇನ್ನು ತುಂಬಾ ಚಿಕ್ಕ ಮನೆ ಬೇಕು ಅವ್ರಿಗೆ, ಸಾಕು. ಈಗ ಬಂದಾಗ ಇರೋಕ್ಕೂ ಆಗಲ್ಲ. ಈ ಮನೇನು ಇವತ್ತೇ ಲಾಸ್ಟ್, ಈ ಮೇ ಬಿ ಇನ್ನೊಂದು ಸ್ವಲ್ಪ ಇದು ಬೇಗ ಇದು ಆಗೋಗ್ತಿದೆ, ಮುಗಿದೆಲ್ಲ. ಸರಿ, ತುಂಬಾ ಬೇಜಾರಾಗ್ತಿದೆ. ಆಯ್ತು. ಆಕ್ಚುಲಿ ಈ ಮನೆಗೆ ಬಂದ ಮೇಲೆ ಎಷ್ಟು ಫಂಕ್ಷನ್ ಮಾಡಿದ್ದೀರಾ ಅಂದ್ರೆ ಅಷ್ಟು ಒಂಥರ ಈ ಮನೆ ಬ್ಯಾಕ್ ಟು ಬ್ಯಾಕ್ ಎವ್ರಿ 6 ಮಂತ್ ಮಾಡಿ 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 ಅಷ್ಟು ಫಂಕ್ಷನ್ಸ್ಗಳು ಈ ಮನೇಲಿ. ಒಟ್ಟಲ್ಲಿ ಇನ್ನು ನೆಕ್ಸ್ಟ್ ಈ ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ಮಕ್ಕಳು ಮದುವೆ ಮಾಡ್ತೀನಿ ಹೊರತು ಅಲ್ಲಿ ಇನ್ನೇನ್ ಮತ್ತೆ ಗಂಡು ಮಕ್ಳು ಎತ್ತಿದ್ದೀರಾ ಅಂದ್ರೆ ಇನ್ ಯಾವ ಫಂಕ್ಷನ್ ಆಕ್ಚುಲಿ ಇಲ್ಲಿ ಬಂದಾಗ 2 ಕಬಡ ಸೀರೆ ಇತ್ತು, ಇವಾಗ 5 ಕಬಡ ಆಗಿದೆ. ಬರೀ ಫಂಕ್ಷನ್ ಮಾಡಿ ಇನ್ನು ಯಾವತ್ತೂ ಫಂಕ್ಷನ್ ಮಾಡಲ್ಲ ಮನೆಗೆ. ಒಮ್ಮೆ ನೀನ್ ಜೀಜುಗ್ ಮಾತ್ರ ಏನ್ ಹೇಳಕ್ ಇಷ್ಟಪಡ್ತೀಯ ಅಂತ ಹೇಳು. ಜೀಜು ಮಾತ್ರ ಅಲ್ಲ, ಎಲ್ರಿಗೂ ಎಲ್ಲರೂ ನಗ್ನಗ್ತಾ ಚೆನ್ನಾಗಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಓಕೆ ಜೀಜು, ನಿಮ್ಗೆ ಈ ಮನೆಗೆ ಬಂದು ತುಂಬಾ ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ಬೇರೆ ಮನೆಗೆ ಹೋದ್ರೆ ಇನ್ನೂ ಜಾಸ್ತಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಅದೇ ಇನ್ನೊಂದ್ ಮನೆಗೆ ನೆಕ್ಸ್ಟ್ ಈ ಮನೆ ಇನ್ನು ಸ್ವಲ್ಪ ದಿನ ಇರುತ್ತೆ, ಮತ್ತೆ ರಿಟರ್ನ್ ಈ ಮನೆಗೆ ಬರ್ಬೇಕಾದ್ರೆ ನಾವು ನಮ್ಮ ಸ್ವಂತ ಮನೆ ಓನರ್ ಆಗಿ ಇಲ್ಲಿಗೆ ಇದ್ರ ತರ ಬರುತ್ತೆ. ಈಗ ನಮ್ಗೆ ಮನೆ ಇಲ್ಲ, ಇವತ್ತೀಗ ಈಚೆ ಕಡೆ ಇಟ್ಟು ನೆಕ್ಸ್ಟ್ ಬರ್ಬೇಕಾದ್ರೆ ನಮ್ಮ ಮನೆ ಇರುತ್ತೆ. ಸೂಪರ್, ಕಂಗ್ರಾಚುಲೇಷನ್ಸ್ ಜೀಜು. ಫೈನಲ್ ಯೂಟ್ಯೂಬರ್ ಹಸ್ಬೆಂಡ್ ಆಗ್ಬಿಟ್ಟಿದ್ದಾರೆ. ರೀ ನೀನ್ ಹೇಳಿ ಇವಾಗ ಸೀರಿಯಸ್ ಆಗಿ ಮಾತಾಡು. ಅರುಣ್ ಹಂಗೆ ನಿಮ್ಮ ಹಸ್ಬೆಂಡ್ ಮಾಡಿ. ರೀ ಹೆಂಗ್ ಅನ್ಸೈತ್ ನಿಮ್ಗೆ ಇವಾಗ ಇಷ್ಟು ಟೈಮ್ ನಾವ್ ಇಲ್ಲಿ ಇದ್ವಲ್ಲ, ಇವಾಗ ಇನ್ಮೇಲಿಂದ ನಾವು ಇನ್ನೊಂದ್ ಮನೆ ಅಂದ್ರೆ ಅದೇ ಜೀಜು ಹೇಳಿದಂಗೆ ಫೈನಲಿ ನೆಂಟಿಗೆ ಅಡಿಗೆ ಊಟ ತಿಂತೀನಿ. ಫೈನಲಿ ಆಮೇಲೆ ಸ್ವಲ್ಪ ಡೈಲಿ ಬೆಳಿಗ್ಗೆ ಎದ್ದು ಆಂಟಿ ಟಾಸ ಕೊಡಲ್ಲ, ಇದು ಆಂಟಿ ಟೀ ಮಾಡ್ಕೊಂಡು ಅದು ಅಂತ ಲಕ್ಷ್ಮಮ್ಮ ಟಾಸ ಕೊಡ್ತೀನಿ. ಆಮೇಲೆ ಏನಂತಾರೆ ಫೈನಲಿ ಲಕ್ಷ್ಮಮ್ಮ ಇದ್ದು ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಗೈಸ್ ಡೋರ್ ನೋಡ್ಬೇಡಿ ಗೈಸ್, ಎಕ್ಸಿಟ್ ಡೋರು ಪರ್ಮನೆಂಟ್ ಆಗಿ. ಆಮೇಲೆ ಏನೈತೆ, ಇನ್ನೇನ್ ಕಷ್ಟ ಆಯ್ತು ನನಗೆ. ಏನಾದ್ರೂ ಒಂದು ಒಳ್ಳೇದು ಹೇಳ್ತಾ ಇದೀರಾ, ಇಲ್ಲ ನನ್ಗೆ ಬೇಜಾರಾಗುತ್ತೆ ಹಂಗೆ ಹಿಂಗೆ ಅಂತ. ಇಲ್ಲಿ ಆಮೇಲೆ ಒಂದೇನಂತಂದ್ರೆ ನಾನು ಯಾವ ಇಲ್ಲಿ ಕುತ್ಕೊಂಡು ನಾನು ಅಂಕಲ್ ಆಂಟಿ ಅಲ್ಲ, ಸ್ವಲ್ಪ ಜಾಸ್ತಿ ಅಡ್ಡೋಡೆ ಜಾಸ್ತಿ ಸ್ವಲ್ಪ ಮಿಸ್ ಮಾಡ್ಕೊಂತೀನಿ. ಸೊ ಅದು ಚೆನ್ನಾಗಿರುತ್ತೆ ನೋಡಿ. ನಮ್ಮ ಅಮ್ಮನ್ ಮಿಸ್ ಮಾಡ್ಕೋತೀರಾ? ಆಬ್ವಿಯಸ್ಲಿ. ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾವತ್ತಿನ ಒಂದೇ ಮನೇಲಿ ಎಲ್ಲಾರು ಕೂತ್ಕೊಂಡು ಡೈಲಿ ಹಿಂಗ್ ಅಳತೆ ಹೊಡಿಯೋದು ಯಾವುದೇ ಕಾರಣಕ್ಕೂ ನನ್ಗೆ ಗೊತ್ತಿಲ್ಲ, ಆಗಲ್ಲ ಅಂತ. ಯಾಕಂದ್ರೆ ಅವ್ರ ಸ್ವಂತ ಮನೆ, ಅವ್ರವ್ರದ್ದು ಲೈಫ್ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನ ಅದು ಆಗಲ್ಲ. ಈಗ ನಾಳೆ ಅವ್ರು ಎದ್ ಬಂದ್ರೆ ಅವ್ರ ಮೇಲೆ ಅವ್ರು ಕೂತ್ಕೋತಾರೆ, ನಮ್ಮಲ್ಲಿ ನಾವು ಕೂತ್ಕೋತೀವಿ. ನಾವು ಹೋಗ್ಬೇಕಂದ್ರೆ ನಮ್ಮ ಪಾರ್ಕ್ ನಾವು ಹೋಗ್ತೀವಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನು ಯಾರು ಗೊತ್ತಾಗಲ್ಲ. ಅವ್ರವ್ರದ್ದು ಇಂಡಿಪೆಂಡೆಂಟ್ ಲೈಫ್ ಅವ್ರದ್ದು. ಇಲ್ಲ ಲಕ್ಷಮ್ಮ, ನೀನ್ ಯಾಕೆ ಇಲ್ಲಿನ ಬಿಟ್ಟಿಲ್ಲ, ನಾನು ಆಂಟಿಲೇ ಕಾರಣ. ಅದಕ್ಕೆ ಸಮಾಧಾನ ಮಾಡ್ತಾರೆ. ಎಷ್ಟು ಕೊಬ್ಬು ಗೊತ್ತಾ ನಿನ್ಗೆ ನನ್ ಬಗ್ಗೆ ಒಳ್ಳೇದ್ ಹೇಳು ಅಂದ್ರೆ ಬರೀ ಕಂಪ್ಲೇಂಟೇ ಮಾಡಿ ನೀನು. ನಂದೊಂದು ಲೈಫ್ ಇದೆ ಜಾಸ್ತಿ, ನನ್ನ ಲೈಫ್ ನನ್ ಬೇರೆ ಯಾವ ಇದು ಮಾಡಲ್ಲ. ಅದಕ್ಕೆ ನಾನು ಮರಳ್ತಾ ಇದ್ದೀನಿ. ಮದ್ವೆ ಮುಂಚೆ ನಾನು ಆತರ ನಂದೇ ಒಂದು ಲೈಫ್. ನಾನು ಯಾವ ಗಂಟೆ ಮಾತಾಡ್ತಾ ಇದ್ದೆ, ಅದು ಬೇಜಾರು ಪ್ರಶ್ನೆ ಹೇಳಿದ್ನಲ್ಲ, ನೀನು ಯಾಕೆ ಅಲ್ಲಿ ಬಿಟ್ಟಿಲ್ಲ ಇನ್ನ, ಅದಕ್ಕೆ ಆಂಟಿನೇ ಕಾರಣ. ಡೈಲಿ ಬೆಳಿಗ್ಗೆ ಟೀ ಕೊಟ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ, ಏನೋ ಗೊತ್ತಿಲ್ಲ, ಆಕ್ಸಿಡೆಂಟ್ ಔಟ್ ಅರ್ಧ ತಲೆ ಬೇರೆ ತೆಗ್ಬಿಟ್ಟವ್ರೆ ಹಂಗೆ ಅಂತ ಇರ್ತಾರೆ. ನಡಿಯೋಣ. ಸರಿ ಆಯ್ತು, ಆಲ್ ದಿ ಬೆಸ್ಟ್ ನಿಮ್ಗೂ. ಕೈ ಕೊಡ್ರಿ ಇಲ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹೋಗಿ ಬನ್ನಿ ಬೇಗ. ಅಲ್ಲ ನೀರ್ ಬಾಟ್ಲು ಏನಿಲ್ಲ ರೀ, ಒಂದು ಬಾಟ್ಲು ನೀರು ಕೊಡ್ತೀನಿ ತಡಿ. ಅರುಣ್ ಅವರೇ
ಈಗ ಬರ್ತಾನೆ ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಬ. ಲ್ಯಾಪ್ಟಾಪ್ ಬ್ಯಾಗು ಮತ್ತೆ ಇನ್ನೂ ಬಟ್ಟೆ ತಗೊಂಡಿಲ್ಲ, ಬಟ್ಟೆ ತಗೋಬೇಕು. ದಯವಿಟ್ಟು ಅದಕ್ಕೆ ದುಡ್ಡು ಕಳಿಸಿ, ಬಿಕಾಸ್ ನನ್ನ ದುಡ್ಡೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಖರ್ಚು ಆಗ್ತೈತೆ. ಓಕೆ, ನಮ್ಗೆ ಅಂದಿದ್ದು ಅದಿಂದ ತಗೊಂಡೋಗಿ ಮತ್ತೆ ಇಲ್ಲಿ ಅಂತ ಕೆಟ್ಟಿದ್ಯಾ ರೀ? ದೊಮ್ಲೂರ್ಗೆ ಹೋಗಿ ಬಂದ್ರಾ? ಯಾವಾಗ ಹೋಗಿ? UPS ಒಬ್ಬರೇ ತಂದ್ರ? ಒಂದು ನಿಮಿಷ, ಜೀಜು ಮಮ್ಮಿ ಕರೀತಾ. ಇದು UPS ಒಬ್ಬರೇ ತಂದ್ರ? ಅಲ್ಲಿ ಗಿಡ ಐತಲ್ಲ ಹಿಂಗ್ ಸೈಡಲ್ಲಿ ತರಬೇಕಿತ್ತು, ಕಿಚನ್ ಅಲ್ಲಿ ಇತ್ತಲ್ಲ, ಇಲ್ಲಿ ಇಡಕ್ಕೆ ಕರ್ಕೊಂಡು ಹೋಗ್ಬೇಕು ತಾನೆ ನೀನಾ? ಅದು UPS ಇಡ್ಸಕ್ಕಾಗಿಲ್ಲ. ನಾನು ಅದಕ್ಕೆ ಬರಲ್ಲ ಅಂದ್ರೆ ನೀವೇ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ. ನೆನ್ನೆ ಹೇಳಿದ್ರು ಒಬ್ರೇ ಆಗಲ್ಲ, ನಾನು ಹೇಳಿದೆ ಜೀಜು ಇರ್ತಾರೆ ಕರ್ಕೊಂಡು ಹೋಗು ಅಂತ. ಮಲ್ಗಿರ್ತಾರೆ ಅಂತ ನೆನ್ನೆ ಅಂದ್ರು. ಇವತ್ತು ಎದ್ದಿದ್ರಿ ತಾನೆ, ಕರ್ಕೊಂಡು ಹೋಗ್ಬೇಕು ತಾನೆ. ಸಕ್ಕರೆ ತಿನ್ಕೊಂಡು ಸಿಸಿ ಹೋಗಿ ಬನ್ನಿ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಇಬ್ರಾಳ್ಗುವೆ. ನಮ್ಮ ಹೆಣ್ಮಕ್ಳಿಗೂ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಗಂಡಿಗೆ ಒಂದು ಎರಡು ಸ್ಪೂನ್ ಹೆಚ್ಚು ಹಾಕೊಡು. ನಾನು ಹಲ್ಲುಜಿಲ್ಲ ರೀ, ಇವಾಗ ತಾನೇ ಎಡಿಟ್ ಮಾಡ್ತಾ ಇದ್ದೀನಿ. ನಾನು ಹಲ್ಲುಜಿಲ್ಲ, ಸುಮ್ಮನಿರೋ. ಗಂಡ ಕಷ್ಟ ಕೊಡ್ಬೇಡ. ಡೋಂಟ್ ಮೈಂಡ್. ಡಬ್ಬ ಸಾಲಲ್ಲ ಮತ್ತೆ, ಡಬ್ಬ ಸಾಲಲ್ಲ ಹಂಗಾದ್ರೆ. ಆಯ್ತು, ಹುಷಾರು. ಬಾಟ್ಲ್ ಹುಷಾರು. ಮೋಹನ್ ಅವ್ರ ಬಾಟ್ಲ್ ಅದು ಆಕ್ವಾಗಾರ್ಡ್ ಸಿಕ್ಕಿದ್ರಾ? ಅಲ್ಲಿ ಫ್ಯಾನ್ ಕೆಟ್ಟೋಗಿದೆ, ರೀಪ್ಲೇಸ್ ಮಾಡಬೇಕು. ಡ್ಯಾಡಿ ಇದ್ರೆ ಅರುಣ್ ಅವರೇ ಇದು ತಗೊಂಡು ಹೋಗ್ತೀರಾ? ಬುಕ್ಕು, ಅದು ಇಂಟೀರಿಯರ್ಸ್ ಅವ್ರ ಬುಕ್ಕು ತುಂಬ ಹೆವಿ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಟ್ಸ್ ಯೂಸ್ ಪರ್ಪೈಚ ಕನ್ನಡ ವ್ಲಾಗ್ಸ್. ಓಕೆ ಗೈಸ್, ಸೊ ಇವತ್ತಿನ ವ್ಲಾಗ್ ಬಂದು ಹೆವಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇವತ್ತು ಬಂದು ನಾವು ಮಮ್ಮಿ ಮನೇಲಿ ಲಾಸ್ಟ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ಇನ್ನೇನು ಇವಾಗ ನಮ್ಮ ಮನೇಲಿ ಹೋಗ್ತೀವಿ, ಅಂದರೆ ಇನ್ನೂ ನಮ್ಮ ಮನೇಲಿ ಹೋಗ್ತೀವಿ. ಸೊ ಇವತ್ತು ಲೈಕ್ ಮಮ್ಮಿ ಮನೆಯಿಂದ ಒಂದು ಸ್ವಲ್ಪ ಪ್ಯಾಕಪ್ ಶಾಕಪ್ ಎಲ್ಲ ಮಾಡಿಬಿಟ್ಟು ಎಕ್ಸಿಟ್ ಆಗಬೇಕಾಗಿರೋದು ದಿನ. ಆ್ಯಂಡ್ ಇಲ್ಲಿ ನೋಡಬಹುದು ಹಾಯ್ ಮಗನೇ, ಹಾಯ್ ಬಂಗ್ಲಾ, ಹಾಯ್ ಹೇಳ್ಬೇಕಲ್ಲಿ, ಹಾಯ್ ಹೇಳು. ಚೆನ್ನಾಗಿದ್ಯಮ್ಮ? ನಾವು ಇವಾಗ ವರ್ಷ ಮನೆಗೆ ಹೋಗೋದಾ? ಅಮ್ಮಮ್ಮನ ಕರ್ಕೊಂಡು ಹೋಗೋದಾ? ಉಮ್ಮ ಕೊಡು. ಹೆಂಗ್ ಗೊತ್ತಾ, ನನಗೆ ಹಾನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಅಲ್ವಾ, ಬಿಡು ಇವತ್ತಿನ ದಿವಸ ವ್ಲಾಗ್ ಬೇಡ, ಇವತ್ತು ಸ್ವಲ್ಪ ಲೆಟ್ ಮಿ ಎಂಜಾಯ್ ದ ಮೂಮೆಂಟ್. ಲೈಕ್ ಏನೇನು ಆಗ್ತಿದೆಯಲ್ಲ ಇವಾಗ, ಇಲ್ಲಿಂದ ಹೆಂಗೆ ನಡೀತಾ ಇದ್ದೀನಲ್ವಾ, ಲೆಟ್ ಮಿ ಫೀಲ್ ದ್ಯಾಟ್ ಅಂತ. ಕ್ಯಾಮ್ರಾ ವ್ಲಾಗು ಏನೂ ಬೇಡ ಅಂತ ಗೈಸ್. ಬಟ್ ಏನು ಗೊತ್ತಾ, ಇದು ನನ್ನ ಕೆಲಸ, ಮಾಡಲೇಬೇಕು. ಆ್ಯಂಡ್ ಕೆಲಸಕ್ಕಿಂತ ಜಾಸ್ತಿ ಅಲ್ಲ ಗೈಸ್, ಇದೆಲ್ಲ ನಂದು ಸ್ಟೋರ್ ಆಗುತ್ತೆ. ನಾನು ಮೇ ಬಿ 50 ವರ್ಷ 60 ವರ್ಷ ಮುದುಕಿ ಆದಮೇಲೆ ಇವೆಲ್ಲ ನೋಡ್ಬೋದು ಅಲ್ವಾ. ಸೊ ಇವೆಲ್ಲ ಒಂದು ಮೆಮೊರೀಸ್ ಇರುತ್ತೆ. ಸೊ ದಟ್ಸ್ ಓಕೆ. ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ, ಬಟ್ ದೆನ್ ಐ ಆಮ್ ಹ್ಯಾಪಿ ಡೂಯಿಂಗ್ ದಿಸ್ ಗೈಸ್, ಐ ಆಮ್ ಹ್ಯಾಪಿ ಡೂಯಿಂಗ್ ದಿಸ್. ಎನಿವೇ, ಸೊ ಇವಾಗ ನಾವು ಹೊರಡಬೇಕು. ಇವಾಗ ಸ್ವಲ್ಪ ಟೈಮಲ್ಲಿ ಹೊರಡಬೇಕು. ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಇವಾಗ ನಾನು ದೇವ್ರಿಗೆ ಅಂತ ಸೀರೆ ತಗೋಬೇಕಾಗಿದೆ. ಸೊ ನನ್ನ ಹತ್ರ ಅಂದರೆ ಹೇಳಿದ್ರು ದೇವರಿಗೆ ಒಳ್ಳೆ ಸೀರೆ ಕೊಡಿ ಅಂತ, ದೇವ್ರು ಉಡ್ಸೋಕ್ಕೆ, ಲಕ್ಷ್ಮಿಗೆ ಅಂತ. ಸೊ ನನ್ನ ಹತ್ರ ಈ ಒಂದು ಸೀರೆ ಇದೆ ಗೈಸ್, ಯೆಲ್ಲೋ ಕಲರು ನೋಡ್ಬೋದು. ನಾನು ಫುಲ್ ಏನು ಓಪನ್ ಮಾಡಲ್ಲ, ಬಿಕಾಸ್ ಮತ್ತೆ ಫೋಲ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಐ ಆಮ್ ಶ್ಯೂರ್ ದೇವ್ರಿಗೆ ಈ ಸೀರೆ ಇಷ್ಟ ಆಗುತ್ತೆ, ಬಿಕಾಸ್ ಯೆಲ್ಲೋ ಇಸ್ ಮೈ ಫೇವ್ರೇಟ್ ಅಲ್ವಾ ಇದು. ಆ್ಯಂಡ್ ಇನ್ನೊಂದು ಸೀರೆ ಹುಡುಕ್ಬೇಕು ಯಾವುದು ಅಂತ. ನೀನು ತಗೊಂಡಾಗ ದೇವ್ರಿಗೆ ಸೀರೆ ಅಲ್ಲ ಐತಲ್ಲ, ಇರು ನಾನು ಟ್ಯಾಬ್ ಹಾಕಿದ್ದೀನಿ, 2% ಇದೆ. ಇದಕ್ಕೆ ಹಾಕಿದ್ದೀನಿ, ಎಕ್ಸ್ಪೋರ್ಟಿಗೆ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಇನ್ನೊಂದು ಸೀರೆ ಯಾವುದಿತ್ತು ನನ್ನ ಹತ್ರ ಗೈಸ್, ನೋಡಿ ಗೈಸ್, ಸೀರೆ ಹೇಳ್ತಿರಲ್ಲ ಯಾಕೆ ಸೀರೆ ತಗೋತೀರಾ ಹಂಗೆ ಅಂತ ಗೈಸ್. ನೋಡಿ, ನಮಗೆ ದೇವ್ರ ಸೀರೆ ತಗೋಬೇಕು ಅಂತ ನಮ್ಮ ಅಮ್ಮ ಇವಾಗ 3-4 ಡೇಸ್ ಮುಂಚೆ ಹೇಳಿದ್ರು. ಆ್ಯಂಡ್ ನಿಜವಾಗ್ಲೂ ಪರ್ಚೇಸ್ ಮಾಡುವಷ್ಟು ಟೈಮ್ ಇರಲಿಲ್ಲ. ನಮ್ಮ ಹತ್ರ ಆಲ್ರೆಡಿ ಒಳ್ಳೆ ಸೀರೆ ಇದೆ, ಪ್ಯಾಕ್ ಆಗಿರೋ ಸೀರೆನೇ ಇದೆ. ಅದಕ್ಕೆ ನಾವೇನು ಓಪನ್ ಮಾಡಿಲ್ಲ. ಸೊ ಅದೇ ದೇವ್ರಿಗಾಗುತ್ತೆ ನೋಡಿ, ಎಕ್ಸ್ಟ್ರಾ ತೊಗೊಂಡಿರೋದು ಹೆಲ್ಪ್ ಆಗುತ್ತಲ್ವಾ. ಸೊ ಆ ರೀತಿ ಎವ್ರಿ ಟೈಮ್ ಸರಿನಾ, ಒಂದು ಪೇರ್ ಇಟ್ಕೊಂಡಿರ್ಬೇಕು. ನಾನು ಬರೀ ಬಟ್ಟೆ ಬಗ್ಗೆ ಹೇಳ್ತಾ ಇಲ್ಲ, ಏನೇ ಆಗಿರಲಿ ಗೈಸ್, ಸ್ವಲ್ಪ ಪ್ರಯರ್ ಆಗಿ ನಾವು ಪ್ರಿಪೇರ್ ಆಗಿರಬೇಕು. ಎನಿವೇಸ್, ಕಮಿಂಗ್ ಬ್ಯಾಕ್. ಸೊ ಸ್ವಲ್ಪ ದೇವ್ರಿಗೆ, ಸೊ ಇನ್ನೊಂದು ಸೀರೆ ನೋಡೋಣ, ಹುಡುಕ್ತೀನಿ.
ಇಬ್ಬರನ್ನ ಕಳ್ಸಕ್ ಬರ್ತಾ ಇದ್ದೀನಿ. ಮಮ್ಮಿ ಎಂದೆಂದಿಗೂ ನಾವು ಓಕೆ ಮಮ್ಮಿ ಬನ್ನಿ. ಅವ್ರು ಬೇಕಾದರೆ ಹೋಗ್ತಾರೆ ಬರ್ತಾರೆ, ನಾವು ಯಾವಾಗಲೂ ಇರ್ತೀವಿ. ಓಕೆ ಪ್ರಾಬ್ಲಿ ಇವತ್ತು ಸೆಟ್ಲ್ ಆಗ್ತಿದ್ದಾರೆ ಸ್ವಲ್ಪ ಮನೆ. ನನ್ನ ಗಂಡ ಅಲ್ಲೇ ಸ್ನಾನ ಮಾಡ್ತೀನಿ ಬಟ್ಟೆ ತಗೋಬಾ ಅಂತ ಅಂದು ಸ್ನಾನ ಮಾಡೋಕೆ ಇಲ್ಲ ಕಣ್ ಬಾರಪ್ಪ ನೀನು. ಮಮ್ಮಿ ನಾವು ಇವತ್ತು ನೈಟು ಮಲ್ಕೊಳ್ಳಲ್ಲ ಅಂದರೆ ನಾಳೆ ನೈಟ್ ಮಲ್ಕೋಬೋದು. ನಾಳೆ ನೈಟಿಂದ ಮಲ್ಕೊಳ್ಳೇಬೇಕು. ಅಲ್ಲಿ ಕೊಡೋದು ಅಲ್ಲಿ ಜೀಜು ಐತೆ ಗೈಸ್, ಇಲ್ಲಿ ಅರುಣ್ ಇದ್ದಾರೆ ಗೈಸ್, ಇಲ್ಲಿ ನಮ್ಮ ಅಮ್ಮ ಇದ್ದಾರೆ ಗೈಸ್, ಇಲ್ಲಿ ನಾವು ನಾವು ಎಷ್ಟು ಗಂಟೆಗೆ ಹೋಗೋದು? ಒಂದು 10-11 ಗಂಟೆಗಾ? ನಾವು ನಿಧಾನಕ್ಕೆ ನನಗೆ ಒಂಥರ ಅನ್ಸುತ್ತೆ ಸ್ವಲ್ಪ ಲೇಟಾಗಿ ಹೋಗೋಣ. ಕೆಲಸ ಬಿಟ್ಟು ಹೋಗಿ ಬಿಂದಿಗೆಗಳೆಲ್ಲ ತೊಳ್ಕೋಬೇಕು. 500 ಬಂದ್ಬಿಡ್ತಾರೆ, ನಾವು ಲೇಟಾಗಿ. ಹೂ ಇಟ್ಬಿಟ್ರಂತ ಬೆಳಗ್ಗೆ ಒಂದು 500. ನಂದು ಆಫೀಸ್ಗೆ ಹೋದ್ಲಾ? ನಂದು ರಜೆ ಮಾಡೋಲ್ಲ ಇವತ್ತು. ಹೌದಾ? ಅಲ್ಲಿ Okay guys, so the day has come finally, gratefully. ಹೊಸ ಜೀವನ ಹೊಸದಾಗಿ ನಾವು ವೆಲ್ಕಮ್ ಮಾಡೋಣ ಗೈಸ್. ನನ್ನ ಜೊತೆ ನೀವು ವೆಲ್ಕಮ್ ಮಾಡಬೇಕು. ಹುಷಾರಿ, ಬಾಯ್. ಹಾಂ ಬಾಯ್. ಹಾಂ ಇರಲಿ ಇರಲಿ, ಹುಷಾರು, ಬಾಯ್. ಸರಿನಾ? ಹಾಂ ಸರಿ. ಮಳೆ ಬರೋ ಥರ ಇದೆ ಮಮ್ಮಿ. ಲಕ್ಷ್ಮಿ ಸ್ಕೂಲ್ಗೆ ಸುಮ್ಮನೆ ರಜೆ ವೇಸ್ಟ್ ಆಗಿಲ್ಲ. ಹೆಂಗೋ ಎದ್ದಿದ್ದು ಅದ್ಯಾಕೆ ಎದ್ದಲ್ಲ ಅನ್ಕೊಂಡು ಹೌದು, ಆ ಥರ ಎಲ್ಲ ವಿಡಿಯೋ ಮಾಡ್ತಿದ್ದಲ್ಲ. ರೆಡಿ ಮಾಡ್ಬೇಕು, ಬೇಗ ಬನ್ನಿ. ಸರಿ ಆಯ್ತು. ಎಲ್ಲರೂ ಬೇಗ ಬನ್ನಿ. ಆಯ್ತು ಬಾಯ್. ಮನ್ಸಲ್ಲ ಮನೆ ಬಿಟ್ಟು ನನ್ನ ಮೆಹಂದಿ ನೋಡಿ ಗಾಯ್ಸ್. ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ನಾನು ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಹಾಕಲೇಬೇಕು ಅಂತ, ಬಿಕಾಸ್ ಆಲ್ಮೋಸ್ಟ್ 2-3 ಡೇಸ್ ಆಗಿದೆ ಆ್ಯಂಡ್ ವಿಡಿಯೋ ಎಡಿಟ್ ಕೂಡ ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಮಾತ್ರ ಬಾಕಿ ಇದೆ. ಮೆಹಂದಿ ಹಾಕಿದ್ರೆ ಮಮ್ಮಿ ಸ್ವಲ್ಪ ಕೋಲ್ಡ್ ಥರ ಫೀಲ್ ಆಗುತ್ತೆ ಮಮ್ಮಿ. ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅದು. ನನಗೊಂದೆರಡು ಗಿಡ ಅಂದರೆ ಹ್ಯಾಂಗಿಂಗ್ ಗಿಡ ಬೇಕಿತ್ತು. ಅಲ್ಲ, ನನಗೆ ಸ್ವಲ್ಪ ಪ್ಲಾಸ್ಟಿಕ್ದು ಬೇಕಿತ್ತು, ಬಿಕಾಸ್ ಅಲ್ಲಿ ಅರುಣ್ ಹೇಳಿದ್ರು. ನನ್ನ ದೊಮ್ಲೂರಲ್ಲಿ ಇದೆ ಅದು. ಮಳೆ ತಗೊಂಡ್ಬಂದ್ರ ಅರುಣು ಸರ್ ಏಂತಿಕೆ ಅಲ್ಲಿ ಕಿಚನಲ್ಲಿ ಹಿಂಗೆ ಐತಲ್ಲ ಅಲ್ಲಿಡಕ್ಕೆ ನೋಡೋಣ. ಅಲ್ಲ ಕಣಮ್ಮಿ, ಬಟ್ಟೆ ನೀನೇ ಹೋಗ್ಬಿಟ್ಟು ತಗೋಬಾ ಅಂದರೆ ನಾನು ಎಲ್ಲಿಂದ ಹೋಗ್ಬಿಟ್ಟು ತಗೋಬರ್ಲಿ ಬಟ್ಟೆನ? ಅದೇನು ಸೀರೆ ನಾವು ಹೋಗ್ಲಿ ಎದ್ದು ಕಾಂಟ್ರಾಸ್ಟ್ ಚೆನ್ನಾಗಿಲ್ಲ, ಹಂಗೆ ಚೆನ್ನಾಗಿಲ್ಲ ಅಂತ ಮ್ಯಾಚ್ ಮಾಡ್ತಾರಕ್ಕೆ. ಈ ಗಂಡಸ್ರು ಬಟ್ಟೆ ಏನು ಗೊತ್ತಾಗುತ್ತೆ? ಅಷ್ಟೇ ಅದಿನ್ನೇನು ಯಾಕೆ ಏನಮ್ಮಿ ಏನು ಹೇಳ್ದೆ ಮಮ್ಮಿ? ನಾವೇನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ, ಬೇರೆ ಏರಿಯಾಗೆ ಹೋಗ್ತಾ ಇದೀವಿ ಅಷ್ಟೇ ಕಣಮ್ಮಿ. ಸೊ ಮಮ್ಮಿ ನೋಡಿದ್ದು 2 ಸೀರೆ. ಒಂದು ಬಂದು ಆರೆಂಜ್ ಕಲರ್ ಸೀರೆ, ಚೆನ್ನಾಗಿ ಕಾಣಿಸುತ್ತಲ್ವಾ ದೇವ್ರಿಗೆ. ನಂಗೆ ಆ್ಯಕ್ಚುಲಿ ರೆಡ್ ಕಲರ್ ಸೀರೆ ದೇವ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಟ್ ಇವಾಗ ಇಲ್ಲ ಗೈಸ್. ಸೊ ಇದು ಆಲ್ಮೋಸ್ಟ್ ಸ್ವಲ್ಪ ರೆಡ್ಡಿಶ್ ಆರೆಂಜಲ್ಲೇ ಇದೆ, ಆ ಥರ ಟೋನಲ್ಲೇ ಇದೆ ನೋಡಿ. ತುಂಬ ಚೆನ್ನಾಗಿದೆ. ನಾನೇನು ಫುಲ್ ಓಪನ್ ಮಾಡ್ತಾ ಇಲ್ಲ, ಬಟ್ ಚೆನ್ನಾಗಿದೆ ಮಮ್ಮಿ, ಸಾಕಲ್ವಾ? ಇದೊಂದು ಮತ್ತೆ ಚಾರ್ಜಿಂಗ್ ಅಲ್ಲಿ ಟ್ಯಾಬ್ ತಗೋ, ಟ್ಯಾಬ್ ಇದೆ ನೋಡಿ ಅಲ್ಲಿ ಅಚ್ಚು ರೂಮ್. ಆಮೇಲೆ ಇನ್ನೊಂದು ಬಂದು ಅಚ್ಚು ರೂಮಲ್ಲಿ ಆ್ಯಂಡ್ ಇನ್ನೊಂದು ಬಂದು ಗೈಸ್, ಇನ್ನೊಂದು ಬಂದು ಇದು ಯೆಲ್ಲೋ ಕಲರ್ ಸೀರೆ. ಚೆನ್ನಾಗೈತೆ ಮಮ್ಮಿ, 2 ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ದೇವ್ರ ಲೈಕ್ ಫುಲ್ ಹಾರ ಎಲ್ಲ ಹಾಕಿರ್ತಾರಲ್ಲ, ಸೊ ಕವರ್ ಆಗೋದು. ಸೀರೆನ ಅಷ್ಟೊಂದು ಎದ್ದು ಕಾಣಿಸಲ್ಲ, ಬಿಕಾಸ್ ಫುಲ್ ಹಾರದಲ್ಲೇ ಕವರ್ ಆಗುತ್ತೆ. ಬಟ್ ಸ್ಟಿಲ್ ಇಫ್ ಯು ನೋ ಅಷ್ಟೇ ಸಾಕು. ಮಮ್ಮಿ ಇವಾಗ ಏನು ಮಾಡಬೇಕು? ಜಟ್ಪಟ್ ಅಂತ ಮಾಡ್ತೀವಿ. ಒಂದು ಕಡೆಯಿಂದ ಬೇಗ ಬೇಗ ಹಂಗೆ ಎತ್ತಿಬಿಡಲ್ಲ ದಪ್ಪಕ್ಕೆ. ಎತ್ತಿಟ್ಟು ಕಸ ಹೊಡ್ಕೊಂಬ. ಹಾಂ ಸರಿ, ನಾಷ್ಟ ಮಾಡ್ತೀನಿ. ಹಾಂ ಸರಿ. ಓಕೆ ಗೈಸ್, ಸೊ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಇವಾಗ ನಾನು ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಟ್ಟೆ ಯಾರಿಗೆ ಅಂತಂದರೆ ನನ್ನ ಗಂಡಂಗೆ ಗೈಸ್. ಇವತ್ತು ಪೂಜೆಲಿ ಕುತ್ಕೋಬೇಕು, ಬಟ್ಟೆ ತೊಗೊಂಡಿಲ್ಲ. ಸೊ
ಅವ್ರ ಶರ್ಟ್ ಅವ್ರು ಹೇಳಿದ್ರು ನೀನೇ ಹೋಗ್ಬಿಟ್ಟು ತಗೋಬಾ ಅಂತ. ಸೊ ಅದಕ್ಕೇ ನಂಗೆ ಅಳತೆ ಗೊತ್ತಾಗಲ್ಲ, ಅದಕ್ಕೇ ಅವ್ರ ಶರ್ಟ್ ತೊಗೊಂಡಿದ್ದೀನಿ. ಸೊ ಅವ್ರಿಗೆ ಒಂದು ಜೊತೆ ಬಟ್ಟೆ, ನಮ್ಮ ಅಪ್ಪಂಗೆ ಒಂದು ಜೊತೆ ಬಟ್ಟೆ, ಹಾಗೂ ನಮ್ಮ ಮಾವಂಗೆ ಒಂದು ಜೊತೆ ಬಟ್ಟೆ ಕೊಡ್ಸೋಣ ಅಂತ. ಆಯ್ನೋ ನೀವು ಹೇಳ್ತೀರಾ ಲಕ್ಷ್ಮಿ ಇಷ್ಟು ದಿವಸ ಏನು ಮಾಡ್ತಾಯಿದ್ರಿ ನೀವು ಅಂತ. ಇಷ್ಟು ದಿವಸ ಎಲ್ಲನೂ ಮಾಡ್ತಾನೇ ಇದೆ ಗೈಸ್. ಬಟ್ಟೆ ಒಂದು ಮಾತ್ರ ನನ್ನ ಗಂಡ ಒಪ್ಪಲ್ಲ. ಅಟ್ ಲಾಸ್ಟ್ ಫೈನಲಿ ತರಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಹೇಳಿದರು ನೀನು ನಂಗೆ ಏನೂ ಕೇಳಬೇಡ, ನಾನೊಂದು ಶರ್ಟ್ ತೊಗೊಂಡು ಹೋಗು, ನಿಂಗೆ ಯಾವ್ದು ಇಷ್ಟ ಬರುತ್ತೆ ಅದೊಂದು ಪಂಚೆ ಮತ್ತು ಶಲ್ಯ ಮತ್ತು ಶರ್ಟ್ ತಗೋಬಾ ಅಂತ, ಅಳತೆಗೆ ಅಂತ ಒಂದು ಶರ್ಟ್ ತೊಗೊಂಡು ಹೋಗು ಅಂತಂದು. ನಂಗೆ ಗಂಡು ಲಡ್ಡು ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡೋದು, ನಂಗೆ ಗೊತ್ತಾಯ್ತು ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ. ಹೋಗ್ಲಿ ಅಳ್ಬೇಡ, ಕಪ್ಪಿ ಹಾಕೋ. ನಾನು ಯಾಕೆ ಹೋಗ್ತಿದ್ದೀನಿ ಅಂದರೆ ಏನು ಹೇಳಿ. ಸರಿ ಚಪ್ಪಲಿ ಹಾಕೋ ಬಾ. ಲಡ್ಡು ಹಿಂಗೆ ಮಾ ಇರಲಿ ಬಾರು ಹಾಕೊಂಡಾ ಸರಿ ಬಾ. ಓ ನನ್ನ ಕೃಷ್ಣ ಅಳ್ತಾವನಲ್ಲಪ್ಪ, ಎಲ್ಲ ಮುಖ ತೋರಿಸು. ನಾವು ಸೀರೆ ತೊಗೊಳಕ್ಕೆ 1 ಅವರ್ ಮಾಡ್ತೀವಿ ಅಂದರೆ ನಮ್ಮಪ್ಪ 3 ಅವರ್ ಮಾಡ್ತಾರೆ ಒಂದು ಶರ್ಟ್ ಸೆಲೆಕ್ಷನ್ ಮಾಡೋಕ್ಕೆ. ಇದು ಚೆನ್ನಾಗೈತಿ. ಇದು ಏನಮ್ಮ ಕೃಷ್ಣ ಎಲ್ಲಿ? ನನ್ನ ಮುದ್ದು ರಾಜ್ಕುಮಾರ ಕಾಣ್ತಾ ಇಲ್ವಲ್ಲ, ಎಲ್ಲಿ ಲಡ್ಡು ಎಲ್ಲಿ ಗೊತ್ತಾ? ಈ ಲಡ್ಡು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅರೇ ಲಡ್ಡು ಇಲ್ಲ ಇದೆ, ಲಡ್ಡು ಮರಿ. ನನ್ನ ಕೃಷ್ಣ ನನ್ನ ರಾಜಕುಮಾರ ನೀನು. ಬಿಳಿ ಸುಣ್ಣ ನೋಡಿ ಗೈಸ್, ನನ್ನ ನೋಡಿ ಗೈಸ್, ನಮ್ಮ ಪುನಃ ನೋಡಿ ಗೈಸ್. ಓಕೆ ಗೈಸ್, ಇವಾಗ ಡ್ಯಾಡಿಗೆ ಶರ್ಟ್ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ನೀನು ಮಾಡ್ತೀಯಾ? ಕೃಷ್ಣ ನೀನು ಇರು ಮಮ್ಮಿ, 1 ನಿಮಿಷ ಇರು. ನೋಡಿ ಡ್ಯಾಡಿ, ಒಂದು ಬೇಕಾದ್ರೆ ಟ್ರೈ ಮಾಡ್ತೀಯ ಮಾಡಿ ಡ್ಯಾಡಿ. ಒಂದು ಶರ್ಟ್ ಈ ಥರದ್ದು ಡಿಫ್ರೆಂಟಾಗಿ. ಡ್ಯಾಡಿ ರಾಮರಾಜು 40 ಬೇಕಿರುತ್ತೆ, 42 ಒಂದೊಂದು ಬ್ರ್ಯಾಂಡು ಒಂದೊಂದು ಸೈಜ್ ಇರುತ್ತೆ. ನೀನು ಒಂದು ಟ್ರೈ ಮಾಡಿ ನೋಡು ಯಾವುದಕ್ಕೂ. ನೋಡಿ ಇದು ಚೆನ್ನಾಗಿದೆ, ಈ ಥರ ಕಲರ್ ನೋಡು ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ, ಅದು ನೋಡಿ ಅದು ಡಿಫ್ರೆಂಟಾಗಿದೆ ಸರ್. ಇದು ಒಂದ್ಸತಿ ಓಪನ್ ಮಾಡಿ ಸರ್. ಹಾಂ ಇದು ಬೇಕಾ? ಆ ಥರದ್ದು ಎಲ್ಲ ಇದ್ದೀರಿ ನಿನ್ನ ಹತ್ರ? ತಂದಿನ ತೆಗಿ ಅದರೊಳಗೆ ಜೊತೆಲಿ ನಾನು ಐರನ್ಗೆ ಹಾಕಿ ಬರಲಿಲ್ವ, ಈಗ ಒಂದು 4-5 ಸರಿ ನಿನ್ನ ಸೈಜ್ ನೋಡು, ಆ ಸೈಜ್ ಓಕೆ ಅಂದರೆ ನಿಂಗೆ ಯಾವ್ದು ಇಷ್ಟ ಬರುತ್ತೆ ಆ ಶರ್ಟ್ ತಗೋ ಅಷ್ಟೇ. ಇಲ್ಲ ಪಂಚೆ ಸೆಟ್ ತಗೋತೀಯಾ ರಾಮರಾಜು? ಆಗಿಲ್ಲ ಪಂಚೆ ಸೆಟ್ ತಗೋ, ಎಲ್ಲ ಹಳದಿ ಆಗ್ಬಿಟ್ಟವೆ ಬಟ್ಟೆಗಳು ಮಡಗಿ. ಅಪ್ಪಂಗೆ ಇದು ಬೇಡ ಹೇಳ್ತಾ ಇದೀನಿ, ಬಟ್ ಅಪ್ಪ ಇದೇ ಬೇಕು ಅಂತಾರೆ. ಬಟ್ ಇದು ಬಂದು ಗ್ರೇ ಕಲರ್, ಓಕೆನಾ? ನೋಡೋಕ್ಕೆ ಸ್ವಲ್ಪ ಬ್ಲ್ಯಾಕ್ ಥರ ಅನಿಸ್ತಿದೆ, ಬಟ್ ಇದು ಬಂದು ಡಾರ್ಕ್ ಗ್ರೇ ಅಂತೆ. ಏನು ತೂಕೆ ಗೃಹ ಪ್ರವೇಶ ಕಪ್ಪು ಬಟ್ಟೆ ಹಾಕೊಳ್ಳೋದು ಅಂತ ನಾನು. ಅದು ಬಿಟ್ಟರೆ ನನಗೆ ತುಂಬ ಇಷ್ಟ ಆಯಿತು, ಬಟ್ ಅಪ್ಪ ಹಾಕೋ ಓಕೆ ಓಕೆ ಅಂತ. ಇದು ಗ್ರೇ ಕಲರ್ ಡ್ಯಾಡಿ, ಇದು ಚೆನ್ನಾಗಿದೆ ಅದುವೇ ಈ ಥರದ್ದು. ಡ್ಯಾಡಿ ಟೈಮ್ ಇಲ್ಲ, ಲೇಟ್ ಆಗ್ತೈತೆ. ಲಡ್ಡು ಎಲ್ಲಿ ಕಾಣಿಸ್ತಾ ಇಲ್ಲ? ಎಲ್ಲಿ ಲಡ್ಡು? ಎಲ್ಲಿ ಲಡ್ಡು? ಇಲ್ಲ ಅವನ ಲಡ್ಡು ಇಲ್ಲೂ ಇಲ್ವಲ್ಲ. ಎಲ್ಲಿ? ಅವ್ರೇ ನನ್ನ ಕೃಷ್ಣ ಇಲ್ಲಿದ್ದಾನೆ. ಅಯ್ಯೋ ನನ್ನ ಮುದ್ದು ರಾಜ್ಕುಮಾರ. ಇವಾಗ 2 ಜೊತೆ ಅರುಣಂಕ ನಾನು ಮಾವಂಗೆ ಇತ್ತಂದ್ರೆ ತೊಗೊಂಡಿದ್ದೆ, ಬಟ್ ಇದು ಬೇಡ ಆಯ್ತಾ, ಗ್ರೀನ್ ಕಲರೇ ತೊಗೊಳ್ಳೋಣ ಅಂತ. ಇದು ಅವ್ರಿಗೆ ಇಷ್ಟ ಆಗೋದು ಇಷ್ಟ ಆಗಲ್ವೋ ಗೊತ್ತಿಲ್ಲ. ಬೇಡ ಬಿಡಲ್ಲ, ಕೆಂಪು ಚೆನ್ನಾಗಿ ಅದೊಂಥರ ರೆಡ್ ಥರ ಇದೆ, ಈ ಥರ ತಗೋತೀನಿ. ಅರುಣ್ಗೆ 2 ಜೊತೆ, ಮಾವಂಗೆ 1 ಜೊತೆ, ನಿನಗೊಂದು ಜೊತೆ. ಓಕೆ ಡನ್, ಹ್ಯಾಪಿ. ಓಕೆ ಗೈಸ್, ಸೊ ಇಷ್ಟೆಲ್ಲ ಸೆಲೆಕ್ಷನ್ ಆಗಿದೆ, ಹಾಗೂ 1-2 ಕರ್ಚೀಫ್ ಕೂಡ ತೊಗೊಂಡಿದ್ದೀನಿ. ಸೊ ಯೂಸ್ ಆಗುತ್ತೆ ಗಂಡಸರಿಗೆ ಅಷ್ಟೇ. ಏನಮ್ಮ ತಗೋ. ಔಟ್ ಆಫ್ ಸ್ಟಾಕ್ ಆಗಿದೆ, ಅದೇ ಕಲರ್ ಶಲ್ಯ. ಅಲ್ಲೇನು ನೋಡ್ತಾ ಇದೀಯಾ? ಇಲ್ಲ ಆಯ್ತಾ ಅಂತ, ಬಿಕಾಸ್ ನಾನು ಮೊನ್ನೆ ನೋಡಿದೆ ಕಣೆ ಅಕ್ಕ. ಶಲ್ಯ ಹ್ಞೂ ಊರಲ್ಲಿ ಇದೆ ಅಂತ ಹೇಳ್ತೀಯ, ಇಲ್ಲಿ ಮಮ್ಮಿ ಊರಿಂದ ಕೊಟ್ಟು ಕಳಿಸ್ತು, ಹಾ ತಗೋ ಬಂದೆ ನಾನು. ಹಂಗಾದ್ರೆ ಇಲ್ಲಿ ಇದೆಯಾ ಬೆಂಗಳೂರಲ್ಲಿ? ಇದೆ ಮನೇಲೇ ಇದೆ, ಊರಿಂದ ಕೊಟ್ಟು ಕಳಿಸ್ತು. ತೋರ್ಸದ್ ಯಾವ ಕಲರ್ ನಾನು ಸ್ವಲ್ಪ ನೋಡ್ ಗೊತ್ತಾಗುತ್ತೆ. ಈ ಕಲರು ಸೇಮು. ಎಷ್ಟಿದು ಫುಲ್ಲು? 1300, 1695. ನನ್ನ ಗಂಡಿಗೆ ಈ ಥರ ತಗೋ ಅಂದರೆ ಮೆಂಟು ತಿಂಗ ತಗೊಂಡಿಲ್ಲ. ಆ ಕಲರು ನೋಡು, ಇದು ಎಲ್ಲಿ ಮ್ಯಾಚ್ ಆಗುತ್ತೆ ಅಕ್ಕ? ಮ್ಯಾಚೇ ಆಗಲ್ಲ.
ಅಚ್ಚು ಅದು ಮೇಲ್ಗಡೆ ಹಾಕತ್ತಲ್ವ ಗೊತ್ತಾಗಲ್ಲ ಬಾ ಸರಿ ಹೋಗಿ ಸ್ನಾನ ಮಾಡ್ಕೊಬ ಹೋಗು. ಓಕೆ ಗೈಸ್, ಸೊ ಫೈನಲಿ ನಾನು ನನ್ನ ರೇಷ್ಮೆ ಹಾರ ಏನು ಗೊತ್ತಾ ಗೈಸ್, ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್. ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಬಂದು ನಾನು ಈ ರೇಷ್ಮೆ ಹಾರ ಮಾಡಿಸ್ಕೊಂಡಿರೋದು. ನನ್ನ ಎಂಗೇಜ್ಮೆಂಟು, ನನ್ನ ಮದುವೆ, ನನ್ನ ಸೀಮಂತ, ನನ್ನ ಮಗುನ ನಾಮಕರಣ, ಆಮೇಲೆ ಇವಾಗ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಇದೇ ಒಂದು ಹಾರನ ಹಾಕೋತಿರೋದು. ಲಿಟ್ರಲಿ ಪ್ರತಿಯೊಂದು ಬ್ಯೂಟಿಫುಲ್ ಮೂಮೆಂಟ್ಸು ಈ ಹಾರ ಜೊತೆ ನಾನು ಈ ಹಾರ ನಾನು ಹಾಕೊಂಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಸೊ ಲೈಫ್ ಲಾಂಗ್ ನಾನು ಬಿಡ್ತಿರೋ ಹಾರ ಇರುತ್ತೆ. ಸೊ ಮುಂದೆ ಮೇ ಬಿ ನನ್ನ ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು. ಸಿಕ್ಕಾಪಡೆ ಖುಷಿ ಆಗ್ತಿದೆ ಗೈಸ್. ಆ್ಯಂಡ್ ಫುಲ್ ಕಂಪ್ಲೀಟ್ ರೇಷ್ಮೆ ಹಾರ ನೋಡ್ಬೋದು, ಕಂಪ್ಲೀಟ್ ರೇಷ್ಮೆ ಹಾರ ಇದು ಒಂದು. ಆ್ಯಂಡ್ ಹೇಳ್ತಾರೆ ಕೂಡ ಗೊತ್ತಾ, ಇದು ಹೂವಕ್ಕಿಂತ ಅಲ್ವಾ, ಲೈಕ್ ಒರಿಜಿನಲ್ ಹೂವು ಏನಿರುತ್ತೆ ಅದಕ್ಕಿಂತಲೂ ರೇಷ್ಮೆ ಹಾರ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಈ ರೇಷ್ಮೆ ಹಾರ ಕೂಡ. ಆ್ಯಂಡ್ ನಿಮ್ಗೆ ಏನಾದರೂ ಇದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಪ್ರೈಸ್ ಎಲ್ಲ ನಮ್ಗೆ ನಿಜವಾಗ ಗೈಸ್ ನೆನಪಿಲ್ಲ, ತುಂಬ ಸುಮಾರು 3 ವರ್ಷದ ಮೇಲಾಯ್ತು ತಗೊಂಡು. ಬಟ್ ಎಸ್, ಸೊ ಎಸ್ ಗೈಸ್, ಬ್ಯಾಗೆಲ್ಲ ಆಲ್ಮೋಸ್ಟ್ ಇಟ್ಟಿದ್ದಾಯಿತು, ಇವಾಗ ಹೊಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಈ ಮನೆಗೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಸೊ ಅಷ್ಟೇ, ಅಂದರೆ ವಾಪಸ್ ಬರ್ತೀನಿ, ಏನು ಅಮೆರಿಕಾ ಏನು ಹೋಗ್ತಾ ಇಲ್ಲ, ಹೋಗ್ತಿರೋದು 15 ಕಿಲೋಮೀಟ್ರ್ ದೂರದ ಮನೆ ಅಷ್ಟಿಗೆ. ನನ್ನ ಅಡುಗೆ ಮನೆ ಅಡುಗೆ ಮಾಡೋಂತ ಎಷ್ಟು ಜನ ಬೈತಾ ಇದ್ರಿ, ಬಟ್ ನನಗೆ ಗೊತ್ತು ನಾನು ಎಷ್ಟೆಷ್ಟು ಮಾಡ್ತಿದ್ದೆ ಅಡುಗೆ ಮನೇಲಿ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮನೆಗೆ, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ದೇವರೇ. ನಾ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೇದು ಮಾಡಿ ಅಷ್ಟೇ. ಬಾಯ್. ನನ್ನ ರೂಮು ಗೈಸ್, ನನ್ನ ರೂಮು ಫ್ರೀ ಊಟನಾ? ಹೌದಾ? ಓಕೆ ಗೈಸ್, ಸೊ ನೋಡ್ಬೋದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ನಾವು ಹೊರಟಿದ್ದೀವಿ. ಮಮ್ಮಿ ಹೆಂಗೆ ಅನಿಸಿದೆ ಮಮ್ಮಿ? ಬೇಜಾರಾಯ್ತೈತೆ, ಖುಷಿನೂ ಆಯ್ತೈತೆ. ಬೇಜಾರಿಗಿಂತ ತುಂಬಾ ಸಂತೋಷ, ತುಂಬಾ ಖುಷಿ. ಬೇಜಾರು ಸ್ವಲ್ಪ ಕಮ್ಮಿನೇ, ಯಾಕೆಂದ್ರೆ ನಮ್ಮ ಮಕ್ಕಳು ಸ್ವಂತ ಮನೆಗೆ ಹೋಗ್ತಾರೆ. ಹೌದು, ಅದೇ ದೊಡ್ಡ ವಿಷಯ. ಹೌದು. ಓಕೆ, ಸೊ ನನ್ನ ಡ್ಯಾಡಿ ಕೂಡ ಮಾರ್ಕೆಟ್. ಮಮ್ಮಿ ಡ್ಯಾಡಿ 2 kg ಹಣ್ಣು 9 ಥರದ್ದು ಅಂದೆ, 36-40 kg ಆಗುತ್ತೆ. 1.5 kg. ಅದಕ್ಕೆ ನಾನು 1 kg ಸಾಕು ಅಂದೆ. ಸುಮ್ಮನೆ 4 ಹಣ್ಣು ಇಟ್ಟರೆ ಆಯಿತು. ಅದು ಎಷ್ಟೆಷ್ಟೈತೋ ಏನು ನೋಡೋಣ. ಸೊ ಎಸ್ ಗೈಸ್, ಇವಾಗ ಹೊರಟಿದ್ದೀವಿ. ಆ್ಯಂಡ್ ಎಷ್ಟು ಮಾಡಿದ್ರು ಸಾಲದು ಅನ್ಸುತ್ತೆ, ಎಷ್ಟು ಮಾಡಿದ್ರು ಸಾಲದು. ಏನು ಗೊತ್ತಾ, ಮಕ್ಕಳು ಇಫ್ ಇನ್ ಕೇಸ್ ಮಕ್ಕಳನ್ನ ನೋಡ್ಕೋರೆ ಡೆಡಿಕೇಟ್ಲಿ ಒಬ್ಬರು ಇದ್ರೆ ಅಲ್ವಾ, ಫುಲ್ ಅಂದರೆ 3 ಅವರ್ ತಗೊಳ್ಳೋ ಕೆಲಸ 1 ಅವರ್ಗೆ ಮಾಡ್ಬೋದು. ಬಟ್ ಇವಾಗ 1 ಅವರ್ ಕೆಲಸ 3 ಅವರ್ ಆಗ್ತಾ ಇದೆ. ಸೊ ಆ ರೀತಿ ಆಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಪಾಪ, ಮಕ್ಳಿಗೆ ಏನು ಮಾಡೋಕ್ಕಾಗುತ್ತೆ, ಅವ್ರ ಏಜು, ಅವ್ರು ಆಡೋದನ್ನೇ ಹಂಗೇನೆ ಮಾಡೋದು. ಸೊ ದಟ್ಸ್ ಓಕೆ. ಬಟ್ ಸ್ಟಿಲ್ ಲೇಟ್ ಏನಾಗಿಲ್ಲ, ಇನ್ನೂ ಬೇಜಾನ್ ಟೈಮ್ ಐತೆ. ಬಟ್ ಏನಪ್ಪ ಅಂದರೆ ಇನ್ನೂ 1 ಅವರ್ ಅಲ್ಲ ಮೀನ್ 1 ಅವರ್ ಮುಂಚೆ ಇನ್ನೂ ಸ್ವಲ್ಪ ಸ್ಯಾಟಿಸ್ಫೈ ಇರೋದು. ಬಟ್ ಅಲ್ಲೂ ಕೂಡ ಅರುಣೆಲ್ಲ ನೋಡ್ಕೋತಾ ಇದ್ದಾರೆ. ಅಲ್ಲೂ ಕೂಡ ನಾವು ಹೆಲ್ಪಿಂಗ್ ಹ್ಯಾಂಡ್ಗೆಲ್ಲ ಕರೆದಿದ್ದೀವಿ. ಸೊ ಹೆಲ್ಪ್ ಎಲ್ಲ ಮಾಡೋರು ಇದ್ದಾರೆ ಗೈಸ್. ಸೊ ಏನೂ ತೊಂದರೆ ಆಗಲ್ಲ. ಬಸ್ ಪೂಜೆ ಎಲ್ಲ ಚೆನ್ನಾಗಿ ಆಗಬೇಕಷ್ಟೇ. ಸೊ ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ಆಗಿಬಿಟ್ರೆ ಸಾಕು. ಓ ಮೈ ಗಾಡ್ ಗೈಸ್, ನಾನು ಇದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಎಷ್ಟು ಚಂದ ಕಾಣಿಸ್ತಾ ಇದೆ ಗೊತ್ತಾ ಗೈಸ್, ತೋರಿಸ್ತೀನಿ ನೋಡಿ ನೋಡಿ. ಓ ಮೈ ಗಾಡ್ ರೀ, ಬಾರಿ ಹಿಂಗೆ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಫುಲ್ ಹಿಂಗೆ ಮಾಡಿ. ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಗೈಸ್. ಇದು ಬಂದು ನಮ್ಮ ಡೈನಿಂಗ್ ಏರಿಯಾದು. ಇದಕ್ಕೊಂದು ರೀ ಸಕ್ಕದಾಗ ಕಾಣಿಸ್ತಾ ಇದೀರಿ ಅಲ್ಲ, ಅಲ್ಟಿಮೇಟಾಗಿ ಕಾಣಿಸ್ತೈತೆ. ಇದು ಮಾಡೇ ಇಲ್ಲ. ಓಕೆ ಬಟ್ ಸಕ್ಕದಾಗ ಕಾಣಿಸ್ತೈತೆ ರೀ. ಸೊ ಫ್ರೆಂಡ್ಸ್, ಎಲ್ಲ ಕಡೆ ಮಿರರ್ ಎಲ್ಲ ಫಿಕ್ಸ್ ರೀ. ಮನೆ ಕ್ಲೀನ್ ಮಾಡ್ಬಿಟ್ಟು ಹೋದ್ರಾ? ಮತ್ತೆ ಯಾವಾಗ ಬರ್ತಾರೆ? ಹಾಂ, ಓಕೆ 3 ಅವರು. ಓಕೆ ಗೈಸ್, ಓ ಮೈ ಗಾಡ್ ಗೈಸ್, ಇನ್ನೊಂದು ಮಿರರು ನಂಗೆ ಏನು ಹೇಳಿ, ಏನು ಹೇಳಿ, ಸಕ್ಕದಾಗಿದೆ ಗೈಸ್. ಎಲ್ಲನೂ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾ ಇದೆ. ಬಾತ್ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಎನಿವೇಸ್, ಅಂದರೆ ಬಾತ್ರೂಮ್ ನಾವು ಯೂಸ್ ಮಾಡಿಲ್ಲ. ಗೃಹಪ್ರವೇಶ ಮುಗಿಯೋವರೆಗೂ ನಮ್ಮ ಕಮೋಡ್ಸ್ ಎಲ್ಲ, ಬಾತ್ರೂಮ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಟೆರೆಸ್ ಮನೆ ಬಾತ್ರೂಮ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ರೀ. ಆ ಕಮೋಡ್ಗೆ ಈ ಥರ ಪಟ್ಟಿ ಹಾಕ್ರಿ, ಯೂಸ್ ಮಾಡಬಾರ್ದು ಅಂತ, ಹಿಂಗೆ ಸೆಲೋ ಟೇಪು.
ನನಗಿಂತ ಚಪ್ಪಲಿ ಬಿಡ್ಲ ಈಚೆನೆ. ಸೊ ಎಸ್ ಗೈಸ್, ಇವಾಗ ರೆಡಿ ಆಗಬೇಕು. ಇನ್ನೇನು ಅರುಣಾಕ ಬರ್ತಾರೆ ನನಗೆ ಮೇಕಪ್ ಎಲ್ಲ ಮಾಡೋದಕ್ಕೆ. ಸೊ ನಿಮಗೆ ಗೊತ್ತೇ ಇದೆ ಅರುಣಾಕ ನನಗೆ ಯಾವಾಗಲೂ ಮೇಕಪ್ ಮಾಡೋದು ಅಂತ. ಈ ಸತಿನೂ ಅರುಣಾಕನೇ ಮಾಡ್ತಿರೋದು. ಎನಿವೇಸು ಮನೆಯದು ಒಂದು ಕಂಪ್ಲೀಟ್ ಟೋರ್ ನಿಮಗೆ ಕೊಡ್ತೀನಿ, ಬಟ್ ಇವಾಗಲ್ಲ, ಮೋಸ್ಟ್ಲಿ ಫ್ಯೂಚರ್ ವ್ಲಾಗ್ಸಲ್ಲಿ ನಿಮಗೆ ಕೊಡ್ತೀನಿ. ಏನಪ್ಪ ಅಂದರೆ ಸ್ವಲ್ಪ ಮಿರರ್ ಫಿಟ್ಟಿಂಗ್ಸ್ ಎಲ್ಲ ಬಾಕಿ ಇತ್ತು. ಮತ್ತು ಅಲ್ಲಿ ಸಖತ್ತಾಗಿದೆ ರೀ ಇದುವೇ. ಒಂದು ಇಂಚ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಓಕೆ, ಇದು ಹಿಂಗೆ ಅಲ್ಲಿ ಲ್ಯಾಮೆಟ್ ಹಾಕಿಸ್ತೇನೆ, ಹಾಂ, ಅದಾದ್ಮೇಲೆ ತೋರಿಸೋಣ ಸರಿ. ಓಕೆ ಓಕೆ. ಸೊ ಎಸ್ ಗೈಸ್, ಎಲ್ಲಾನು ಈಗ ಹೆಂಗ ಅನ್ಸೈತೆ ನಿಮ್ಮ ಮನೆ ನಿಮಗೆ ನೋಡೋಕ್ಕೆ? ಚಂದ 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 ಅನಿಸ್ತೈತೆ. ಚಂದ 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 ಚಂದ. ಆ್ಯಂಡ್ ನಮಗೆ ನಮ್ಮ ಇಂಟೀರಿಯರ್ಸ್ ಅವರು ಹ್ಯಾಸ್ ಅ ಗಿಫ್ಟ್ ನಮಗೆ ಇದರ ನಾನು ಕೇಳಿದ 2 ಪಾರ್ಟು 2 ಮನೆ ಬಂದು ನನಗೆ 5 ಮನೆ ಕೊಟ್ಟವ್ರಿ ಗೈಸ್. ಕೂಚಿ ಅದ್ರ ಮೇಲೆ ಕೂಚ್ಲಾ. ಅಲ್ಲಿ 2 ಇಬ್ಬರಲ್ಲಿ ಸಟ್ಟು 500 ಬರ್ತಾವ್ರೆ. ಹಾಂ, ಸೊ ಇನ್ನು 2 ಅವರ್ ಆಗುತ್ತಂತಲ್ಲ. ಇಲ್ಲ ಅಲ್ಲೇ ನೋಡಿ. ಸೊ ಎಸ್ ಗೈಸ್, ಸೊ ಈ ವ್ಲಾಗ್ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಏ ಅಕ್ಕ, ಹೆಂಗ ಅನ್ಸ್ತಾ ಮಿರರ್ ಡೈನಿಂಗ್ ಏರಿಯಾ? ಡೈನಿಂಗ್ ಏರಿಯಾ ಮಿರರ್ ನೋಡಿಲ್ವಾ? ಪ್ರದೀಪ ನೀನು ನೋಡ್ದಾ ಡೈನಿಂಗ್ ಏರಿಯಾ ಮಿರರ್? ನೀನು ಬಿಡವ, ನೀನು ಬರೀ ನಿನ್ನ ಮನೇಲೇ ಇರು. ನೀನು 3rd ಫ್ಲೋರಲ್ಲಿ ಹೆಂಗೈತೆ ನಿಜ ಹೇಳು, ಇಷ್ಟ ಆಯ್ತಾ? ಏ ಬಾರೆ ಅಕ್ಕ, ಅಕ್ಕ ಚೆನ್ನಾಯ್ತಾ? ಪ್ಲಾನಿಂಗು ನಿಮ್ಮ ಅಣ್ಣಂದೇನೆ, ನಿಮ್ಮ ಬಾವಂದು. ರೀಲ್ಸ್ ಕೂಡ ಮಾಡ್ದ ಅಲ್ಲೇ. ಚೆನ್ನಾಯ್ತಾ? ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ತುಂಬಾ ಚಿಕ್ಕದು ಬರುತ್ತೆ ಅನ್ಕೊಂಡಿದ್ದೆ, ಚಿಕ್ಕದು, ಬಟ್ ಇದು ಚೆನ್ನಾಗಿ. ಮಿರರ್ ನೋಡಿದೆ, ಜಸ್ಟ್ ಒಂದು ರೌಂಡ್ ಹೋಗಿ ಬಂದೆ. ಯಾಕೋ ಈ ಮಿರರ್ ಸ್ವಲ್ಪ ಬೆಳ್ಳಗೆ ಕಾಣಿಸ್ತಾ ಇಲ್ಲ? ಅಂದ್ರೆ ಹೊಸ ಮಿರರ್ ಅಂತ ನಾವು ಬೆಳ್ಳಗೆ ಕಾಣಿಸ್ತಾ ಇದೀವ ಅಥವಾ ಹಿಂಗೆ ಕಾಣೆ? ಗೈಸ್, ನಮ್ಮ ಅಣ್ಣ ಪಾಪ ಎಷ್ಟು ಕಷ್ಟಪಡ್ತಾನೆ ಗೊತ್ತಾ ತಂಗಿ ಮನೆ ಅಂತ. ಜೀಜು ಮಿರರ್ ಹೆಂಗ್ ಕಾಣಿಸ್ತೈತೆ? ಜೀಜು ಕೇಳಲ್ಲ. ಜೀಜು ಮಿರರ್ ಹೆಂಗ್ ಕಾಣಿಸ್ತೈತೆ? ಚೆನ್ನಾಗಿದೆ ಅಲ್ವಾ? ಹೆಂಗಿದೆ ಮಮ್ಮಿ? ಹೆಂಗಿದೆ ರೀ? ಹುಷಾರು ಮಕ್ಕಳ, ಹುಷಾರು. ನಾನು ರೆಡಿ ಆಗ್ಬಿಟ್ಟು ಬಂದಿದ್ದು ನೋಡ್ಕೋತೀಕ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ. ಇದಕ್ಕೆ ಲೈಟು ಇದೆ ಕಣೆ ಅಕ್ಕ, ಬೇಕಂದ್ರೆ ಇಲ್ಲಿ. ಬಟ್ ಸ್ವಿಚ್ಗಳೆಲ್ಲ ಕನೆಕ್ಟ್ ಮಾಡಬೇಕು. ಸಾಮಾನು ಇಂಗ್ಲಿಷ್ಗಳಿಗೆ ಬನ್ನಿ ಫಸ್ಟು. ಹಾಂ, ಏನಿಲ್ಲ ಗೈಸ್. ನಮ್ಮ ಅಪ್ಪ ಹಣ್ಣುಗಳೆಲ್ಲ ತಂದಿದ್ದಾರೆ 2 ಮನೆಗೂ 9 ಥರದ ಹಣ್ಣು. ಒಣಗಿವೆ ಮೇಲೆ ಟಾಪಲ್ಲಿ ಏನ್ರಿ? ಸೊ ಇವಾಗ ನಂದು ಮನೇಲಿ ಎಲ್ಲ ಐಟಮ್ಸ್ ಇಡ್ತಾ ಇದೀವಿ ಗೈಸ್, ಪೂಜೆ ಐಟಮ್ಸು ಮತ್ತು ಹಣ್ಣುಗಳು ಎಲ್ಲ. ಬಿಕಾಸ್ ಇದೆಲ್ಲ ಫುಲ್ ಕ್ಲೀನ್ ಆಗಿತ್ತಲ್ಲ, ನೋಡ್ಬೋದು. ಫೋಟೋ ಮಮ್ಮಿ ಹಸು ಬರೋದು ಬಟ್ಟೆನೇ ತೊಗೊಂಡ್ಬಂದಿಲ್ವಲ್ಲ ಮಮ್ಮಿ? ಎಷ್ಟು 2 ತಂದಿಲ್ಲ ಮತ್ತೆ 1 ಸಾಕ? ಹಾಂ, ನಮ್ಮ ಕಡೆಯಿಂದ ಮಮ್ಮಿ ಅದನ್ನ ವಾಲಾಗಿ ಇದು ಮಾಡಬೇಡ, ಇದಾಗುತ್ತೆ. ಅಲ್ಲ, ಬೇಕಾದ್ರೆ ಇದ್ರ ಮೇಲೆ ನಿಲ್ಸು ಮಮ್ಮಿ. ಇಲ್ಲಿ ಸಿಮೆಂಟ್ ಐತಲ್ಲ, ಈ ಕಲ್ಲೈತಲ್ಲ, ಏನೂ ಆಗಲ್ಲ. ಕೊಡ್ಲಿ, ಇಟ್ಕೋತೀನಿ, ಕೊಡಿ. ಆದರೆ ಆಲ್ರೆಡಿ ಹಣ್ಣಾಗ್ಬಿಟ್ಟೈತೆ. ಏನಾಗ್ತದೆ